ಇರುವಂತ ಘಟನಾ ನಡೆಯುತ್ತೆ. ನಾವೆಲ್ಲ ನಮ್ಮ ದೇವರು ನಿಮ್ಮ ದೇವರು ಆ ದೇವರು ಈ ದೇವರು ಆ ಗುಡಿ ಈ ಗುಡಿ ಅಂತ ಹೊಡೆದಾಡವರಿಗೆ ಇದೊಂದು ತಾಯಿ ನಾವೆಲ್ಲ ಒಂದೇ ಅನ್ನೋದಕ್ಕೊಂದು ಸೂಚನಾ ಕೊಡ್ತಾಳೆ. ಶರಣರದ ಪವಾಡದ ಜೊತೆಗೆ ಅದರ ಹಿಂದೆ ಒಂದು ತತ್ವ ಇದೆ, ಅದರ ಹಿಂದೆ ಸಮಾಜದ ಒಂದು ಕಳಕಳಿ ಅದ. ಯಾಗಲೇ ನಾವೇನು ಪವಾಡ ಕೇಳೀವಿ, ಹಸಿದವರಿಗೆ ಅನ್ನ ನೀಡ್ರಿ ಅಂತ ಇಟ್ಟು ತಿಳ್ಕೊಡ್ರಿ. ಅದ ಉಸುಕ್ ಹೋಗಿ ಲಿಂಗ ಆಗಿದೊಂದು ಕಡೆ ಇರ್ಲಿ, ಹಾಲು ಹೋಗಿ ನೀರು ಹೋಗಿ ಹಾಲಾಗಿದ್ ಇರ್ಲಿ. ಆದ್ರ ನಿಮ್ಮೆಲ್ಲರಿಗೆ ಸಂದೇಶ ಏನ, ಯಾರ ಹಸಿವೆಗೆ ಅಂತ ಬಂದ್ರ ಒಂದು ತುತ್ತು ಅನ್ನ ಕೊಡ್ರಿ, ದಾನ ಮಾಡಕ್ ಅತಿ ಸಾರ್ಥಕ. ಇಲ್ಲಿ ಆ ತಾಯಿ ಬಂದಾಳೆ. ಆ ತಾಯಿ ಹಂಗಾಗಿ ಸಂಚಾರ ಮಾಡ್ಯಾಳ ಅಂದ್ರ, ನಾನು ಹೇಳಿನಲ್ಲ, ಪಾರ್ವತಿಯಾಗಿ ಪರಮೇಶ್ವರರಾಗಿ ಈ ನಾಡಿನಾಗ ಸಂಚಾರ ಮಾಡ್ಯಾಳ. ಆ ತಾಯಿ ಶರೀರದ ಮೇಲಿನ ವ್ಯಾಮೋಹ ಆಸೆ ಆಕಾಂಕ್ಷೆಗಳನ್ನ ಎಲ್ಲವನ್ನ ಅಳದಾರ. ಈ ಶರೀರ ಮೇಲಿನ ಮೋಹ ಅಳದವರ ಶರಣ ಸಂತ ಮಹಂತರಾಗ್ಯಾರ. ಅದಕ್ಕೆ 12ನೇ ಶತಮಾನದ ಶರಣರು ಹೇಳ್ತಾರ, ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಾಪೇಕ್ಷ, ವಿಷಯಗಳಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರಿಲ್ಲ ಕಾಣಿರು ಅಂತ ಹೇಳ್ತಾರೆ. ಆ ತಾಯಿ ತನುವಿನಲ್ಲಿ ನಿರ್ಮೋಹಿಯಾಗಿದ್ದಾಳ. ಈ ತನುವಿನ ಮೋಹ ಅಳೆಯೋದು ಅಂದ್ರೆ ಬಹಳ ಕಷ್ಟನೇ ಇದೆ. ಇವತ್ತು ನಮ್ಮ ಲಿಂಗಾಯತ ಮಠಗಳೆಲ್ಲ ಹಾಳಾಗಿದ್ದು ಎದಕ್ಕಂದ್ರ ಮೋಹ ಮೋಹ ಮೋಹ. ಈ ಮೋಹಕ್ಕ ಯಾವ ಒಳಗಾಗ್ತಾನೆ ಎಲ್ಲನೂ ಹಾಳಾಗ್ತಾವೆ. ಅದಕ್ಕಾಗಿನೇ ಇಲ್ಲಿ ಹೇಳೋದೇನ, ತನುವಿನಲ್ಲಿ ನಿರ್ಮೋಹಿಯಾಗಿರಬೇಕು, ಮನದಲ್ಲಿ ನಿರಹಂಕಾರಿಯಾಗಿರಬೇಕು. ಅಂದಾಗಲ ಶರಣ ಧರ್ಮದ ವಿಚಾರಗಳು ನಮಗೆ ಗೊತ್ತಾಗ್ತವೆ. ಊಟ ಚಾಲು ಐತೆ ಇಲ್ಲಿ? ಅದ್ರ ಕೀಲಿನ ಅಂಕ ಇಲ್ಲ, ಅಂಕ ಕೊಡ್ರಿ. ನಮ್ಗೆ ಎಲ್ಲೇರಿ ಗದ್ಲಿ ಚಾಲು ಐತಂದ್ರ ಈ ಪುರಾಣ ಹೇಳೋರಿಗೆ ಒಂದು ಚಟ ಬೈತಿರ್ತಾರ ನೋಡಿ ನಮ್ಮ ಸ್ವಾಮಿಗಳು, ಇವಕ್ಕೊಂದು ಚಟ ಇರ್ತದಂತ. ನಾವ ಹೇಳೋದು ಎಲ್ಲಿರೋ ತಪ್ಪೇದೇನಂತ ನಮಗೆ ಅನಿಸ್ಬಿಡ್ತದ. ಒಂದು ಎಂದೂ ಪುರಾಣಕ್ಕೆ ಬಂದಿದ್ದಿಲ್ಲ, ಅವ್ರ ಮನ್ಯಾಗ ಅವ್ರು ಹೇಳಿ ಕಳಿಸಿದ್ರು, ಅವ್ರ ಮನ್ಯಾಗ ಅವ್ರು ಹೇಳಿ ಕಳಿಸಿದ್ರು ಅಂತ. ಇದ್ರ ಗಾಂಧಿ ಇರಲಿಲ್ಲ ಅಂದ್ರೆ ಏನಾಗಿರ್ತಾವಂದ್ರೆ, ನಾವು ಈ ಕಡೆ ಊರು ಹೇಳಲ್ಲ, ಶಾಪುರ್ ಕಡೆ ಪುರಾಣಕ್ಕೆ ಹೋಗಿದ್ವಿ. ಒಂದು ಹಳ್ಳಿ ಊರ. ಆ ಊರಾಗ ಚಲೋ ಮನಿ ಇರಲಿಲ್ಲ, ಭಾಳ ಹಳ್ಳಿಗಾಡ. ಅದೇ ಒಂದು ಸಾಲಿ ಕಟ್ಸಿದ್ರು, ಅಲ್ಲಿ ನಮ್ಗೆ ಇಳಿಸಿದ್ರು ಇರಾಕ. ಆವತ್ತ ಸಾಯಂಕಾಲ ಅಲ್ಲಿ ಹೋಗಿ ಉಳ್ಕೊಂಡಿದ್ದೆವು. ಆ ಕಿಟಕಿಯಾಗ ಹುಡುಗರು ನಮ್ಗೆ ಹತ್ತಿ ನೋಡ್ತಿದ್ದು. ಆ ಕಿಟಕಿಯಾಗ ನಮ್ಮನ್ನು ಹತ್ತಿ ನೋಡೋದು ಇಳಿಯೋದು ಮಾಡ್ತಿದ್ದು. ಅದ್ರಾಗ ಒಂದು ಹುಡುಗ ಕಿಟಕಿಯಾಗ ಹತ್ತಿ ಇಳದ್ ಏನ್ ಅನ್ನಕತ್ತಿತ್ತು, ಇವ್ರು ಇನ್ನೂ ಬಾಂಡಾನಿ ಹಚ್ಕೊಂಡಿಲ್ಲ, ಇವ್ರು ಬಾಂಡಾನ ಹಚ್ಕೊಂಡಿಲ್ಲ ಅನ್ನಕತ್ ನಮ್ಮ ನೋಡಿ. ನಂದೆ ಇವ್ರಾಗ ಯಾರ ಬಂದು ಹೋಗ್ಯಾರ ಅಂತ ನನಗೂ ಸಂಶಯ ಬತ್ರಿ. ಆ ಹುಡುಗನ ಕರೆದೆ, ಲೇ ತಮ್ಮ, ಮತ್ತೆ ಬಣ್ಣ ಹಚ್ಕೊಂಡಿಲ್ಲ ಹಿಂದೆ ಬಂದವ್ರು ಯಾರ ಬಣ್ಣ ಹಚ್ಕೊಂಡು ಡ್ಯಾನ್ಸ್ ಮಾಡ್ಯಾರ ನಂದೇನ? ಮಾನ್ಯ ನಮ್ಮ ಊರಿಗೆ ಏಷ್ಯಾಗಾರ ಬಂದಿರಿ, ಅವ್ರು ಬಣ್ಣ ಹಚ್ಕೊಂಡು ಹಿಂಗ ಕುಣದಾರ ಅಂದ್ರವ. ಅಂದ್ರೆ ಅದ್ರ ಗಂಧ ಇರ್ಬೇಕು, ಕಲ್ಪನೆಗಳು ಬರ್ಬೇಕು ಅನ್ನೋದು ಹೇಳ್ತೀನಿ. ಇಲ್ಲಿ ನಿರ್ಮೋಹದ ಬದಕ ಇದ ಎಲ್ಲರಿಗೂ ಬರಲ್ಲ. ಯಾರಿಗದ ನಿರ್ಮೋಹ? ನಮಗದ, ನಿಮಗದ, ಯಾರಿಗದ? ವೇದಿಕೆ ಮೇಲೆ ಬಹಳ ಚಂದ ಹೇಳೋದು ಬರ್ತದ. ಹಂಗೇನಾರ ಜೀವನದಾಗ ಅಳವಡಿಸ್ಕೊಂಡ ಜರ ನಡೀರಿ ಅಂದ್ರ ಸಾಧ್ಯನೇ ಇಲ್ಲ. ಇವತ್ತ ನಿರ್ಮೋಹದ ಬದುಕ ನಮ್ಮ ನಾಡಿನಾಗ ಕಂಡಿದ್ದು ಅಂದ್ರ ಸಿದ್ದೇಶ್ವರ ಸ್ವಾಮಿಗಳಂತವ್ರು ಕಂಡೀವಿ. ಈ ದೇಹ ತ್ಯಾಗ ಮಾಡುವಾಗನ ಪ್ರಧಾನ ಮಂತ್ರಿ ಅಂತವ್ರ ನಿಮ್ಮ ಆರೋಗ್ಯ ತೋರಿಸ್ತೀನಿ ಅಂತ ಫೋನ್ ಮುಖಾಂತರ ಸಂದೇಶ ಕೇಳಿದ್ರ ಬ್ಯಾಡ ಅಂತ ಹೇಳಿ ಒಂದು ವ್ರತ ಆಚರಣೆ ಮಾಡಿ ಉಪವಾಸಿದ್ದು ಜೀವ ಬಿಟ್ಟವ್ರು ಅವರೆಲ್ಲ. ಯಾಕೆ ಹೇಳ್ತೀನಿ ಅಂದ್ರ ಮೋಹ ಯಾರನ್ನ ಬಿಟ್ಟಿಲ್ಲ.
ನೀವು ಶಿಶುನಾಳ ಶರೀಫನ ಹೆಸರು ಕೇಳಿರಿ. ಅವಂದು ಕರಿ ಬಾಯಿ ಅನ್ನೋದು ಎಲ್ಲರಿಗೆ ಗೊತ್ತದ. ಬಾಯಿ ಕರಿಯೋದಲ್ಲ, ನಾಲ್ಗಿರ್ತದ ಕರಿಯೋದು. ನಮ್ಮ ಹಳ್ಳ್ಯಾಗ ಅಂತಿರ್ತದೆ. ಅಂದ್ರೆ ಇಂಥವ್ರ ಈ ನಾಡು ಹೆಂಗೆ ಕಟ್ಟ್ಯಾರ ಅನ್ನೋದು ಕೇಳ್ತೀವಿ. ನೀವು ಎಷ್ಟು ನಿರ್ಮೋಹ ಇತ್ತು ಅವರಲ್ಲಿ ಅನ್ನೋದಕ್ಕೆ. ಆ ಶರೀಫ ಹಿಂಗ ಮನೆಯಾಗಿದ್ದ. ಹಿಂಗ ನಾಗಲಿಂಗಪ್ಪ ಬಂದ ಅವನ ಭೇಟಿ. ನಾಗಲಿಂಗಪ್ಪನು ಅವಧೂತನೆ, ಶರೀಫನು ಅವಧೂತನೆ. ಆ ನಾಗಲಿಂಗ ಬಂದು ಏನು ಮಾಡ್ದ, ಕಟ್ಟಿ ಮೇಲೆ ಕೂತು ಶರೀಫಗ ರುಮಾಲು ಸುತ್ತಕೊಂಡು ಏನು ಕುಂತಿದ್ದ. ಹಿಂಗ ರುಮಾಲು ಹೊಡೆದ. ಆ ರುಮಾಲು ಹೋಗಿ ಕೆಳಗ ಹಿಂಗ ಡಬ್ಬ ಬಿತ್ತು, ಮುಖ ಕೆಳಗ ಮಾಡಿ. ಅವಾಗ ಶರೀಫ ನಾಗಲಿಂಗಪ್ಪಗ ಅಂದ್ರಂತ, ಏ ನಾಗಲಿಂಗ, ಇಂಥ ಹಳಸಿದ ಸುದ್ದಿ ಹೇಳಾಕ ನೀ ಅಲ್ಲಿಂದ ಇಲ್ಲಿಗೆ ಬಂದಿದ್ಯೇನೋ ಅಂದವ. ಇಂಥ ಹಳಸಿದ ಮಾತು ಹೇಳಕ್ ಬಂದಿದ್ಯಾ? ಇನ್ನು 3 ದಿನದಾಗ ನಾನು ಹೆಂಡತಿ ಹಿಂಗ ಮುಖ ಕೆಳಗೆ ಮಾಡಿ ಸಾಯ್ತದನ್ನದ ನನಗೆ ಮೊದಲ ಗೊತ್ತದ ಅಂದ ಅವ. ಅವ ಎಷ್ಟು ನಿರ್ಮೋಹಿಯಾಗಿರ್ಬೇಕು. ಮುಂದೆ 3 ದಿನದಾಗ ಶರೀಫ ಕೂತಿರ್ತಾನ, ಸುದ್ದಿ ಬರ್ತದ. ಯಾರಿಗೆ? ಶರೀಫರಿಗೆ. ತವ್ರ ಮನೆಯಾಗಿರ್ತಾಳ ಹೆಂಡತಿ. ಸುದ್ದಿ ಬಂದ ಶರೀಫ್ಗೆ ಹೇಳ್ತಾರ. ಏನ್ ಹೇಳ್ತಾರ? ಶರೀಫ್ ಸಾಹೇಬ್ರ ನಿಮ್ಮ ಹೆಂಡತಿ ತೀರ್ಕೊಂಡಾಳ. ಅವಾಗ ಶರೀಫ ಹೆಂಡತಿ ತೀರ್ಕೊಂಡಾಳ ಅಂದ್ರ ಏನಾರ ಎದಿ ಹೊಡ್ಕೊಂಡ ಯಾರದರ ತೆಕ್ಕಿಗೆ ಬಿದ್ದ ಹತ್ತನೇನು? ಅಲ್ಲೇ ಮಗ್ಗಲ ಏಕ್ದಾರಿ ತಗೊಂಡ ಅಂಗಳದಾಗ ಕುಣುಕುಣದು ಹಾಡದ ಮೋಹದ ಹೆಂಡತಿ ತೀರಿದ ಮೇಲೆ ಮಾವನ ಮನೆಯ ಹಂಗಿನ್ಯಾಕ ಸಾವೊಳಗ ಬರೋದು. ಹಂಗ ಈ ತಾಯಿ ನಿರ್ಮೋಹಿಯಾಗಿ ಸಂಚಾರವನ್ನು ಮಾಡ್ತಾ ಆ ಗ್ರಾಮಕ್ಕೆ ಬಂದಾಳೆ. ಅಲ್ಲಿ ಎಲ್ಲರೂ ದರ್ಶನ ಮಾಡ್ಕೊಳ್ಳೋಂಗ ಎಲ್ಲರೂ ಹೋಗ್ಯಾರ. ಆ ಊರೊಳಗೆ ಒಂದು ಕುಟುಂಬ. ಆ ಯಜಮಾನ ಹೊರಟಾನ, ಮನೆಯಾಗ ಹೆಂಡತಿ ವಾಲ್ಯ ಅಂತಾಳ. ನಡ್ರಿ, ದಾನಮ್ಮ ತಾಯಿ ಬಂದಾಳ, ಎಲ್ಲರಿಗೂ ಆಶೀರ್ವಾದ ಮಾಡ್ಯಾಳ, ನಡ್ರಿ ಅಂದಳು. ಕೆಲವು ಮಂದಿ ಮನಸ್ಸ ಕಲ್ಲು ಇರ್ತಾವ್ರಿ, ಕಲ್ಲು ಅಂತ ಇರ್ತಾವ ಒಂದಿಟ್ಟು ಮನಸ್ಸುಗಳು. ಈ ಕೇಳೋದ್ರಲ್ಲಿ ಹೇಳೋದ್ರಾಗ 3 ನಮೂನಿ ಅದಾವ. ಒಂದ ಉಸುಕಿನ್ಯಾಗ ಮಳಿ ಬಡ್ದಂಗ ಅದಾವ. ಉಸುಕಿನ್ಯಾಗ ಮಳಿ ಬಡದ್ರ ಹೊಡೆಯವನಿಗೆ ತ್ರಾಸಿಲ್ಲ, ಮಳಿಗೆ ಹೈರಾಣಿಲ್ಲ, ಉಸುಕಿನ್ಯಾಗ ಮಳಿ ಹೋಗ್ತದ. ಕಟ್ಟಿಗ್ಯಾಗ ಮಳಿ ಬಡ್ದಂಗ ಒಂದಿಟ್ಟು ಅದಾವ. ಇನ್ನ 3ನೇದ ಕಲ್ಲಿನ್ಯಾಗ ಮಳಿ ಬಡ್ದಂಗ ಏನೂ ಇಲ್ಲ ಅಲ್ಲಿ. ಆ ಹೆಣ್ಮಗಳಿಗೆ ಹೇಳ್ದ, ವಾಲ್ಯ ಅಂದಳ, ನೀ ಬಿಡು ನಾ ಹೋಗ್ತೀನಿ ಅಂದ. ಅವ ತಾಯಿ ಮಾತು ಕೇಳಿ ದಾನಮ್ಮ ತಾಯಿ ಉಡ್ಯಾಗ ಒಂದು ವಿಭೂತಿ ಕೊಟ್ಟಳು, ತಗೊಂಡು ಮನೆಗೆ ಬಂದ. ಅಲ್ಲಿ ಮುಂಜಾನೆ ತಂದು ಜಗಲಿ ಮೇಲೆ ಇಟ್ಟಾನ. ಮುಂಜಾನೆ ಏಳೋದ್ರಾಗ ಏನಾಯ್ತು ಅಂದ್ರ ಒಂದು ಸಣ್ಣ ಘಟನೆ ನಡೀತದ ಅವ್ರ ಮನ್ಯಾಗ. ಏನು ನಡೀತು ಅಂದ್ರ ಮುಂಜಾನೆ ಏಳೋದ್ರಾಗ ಆನಿ ಅಂತ ಒಂದು ಆಕಳ ಸತ್ತು ಬಿದ್ದಿರ್ತದ. ಆಕೆ ಮನೆಯೊಳಗೆ ಜಗಳ ಚಾಲು ಆಯ್ತು. ಗಂಡ ಹೆಂಡತಿ ಏನ್ ಹೇಳಕ್ಕೆ, ನಾ ಮೊದಲ ನಿನಗೆ ಹೇಳಿದ್ದೆ, ನಮ್ಮ ಮನೆ ದೇವ್ರು ಬಿಟ್ಟು ಬೇರೆಯವ್ರ ಹತ್ರ ಹೋಗ್ಬೇಡ, ನಮ್ಮ ದೇವ್ರು ಬಿಟ್ಟು ಬೇರೆ ದೇವ್ರಿಗೆ ಹೋಗ್ಬೇಡ, ಆ ಬೂದಿ ತಂದೆ ನಿಟ್ಟಿಯಲ್ಲ ಅದಕ್ಕ ಈ ಆಕಳ ಸತ್ತದ ಅಂತ ಜಗಳ ಬತ್ತಿಬ್ಬರಿ. ಅವ ಅಂದ, ಈ ಆಕಳಿಗೆ ಬೂದಿಗೆ ಏನು ಸಂಬಂಧ ಅದ? ಜಡ್ ಬಂದದ, ಸತ್ತದ. ಅವ ಆಕೆ ಅಂತಾಳ, ಇಲ್ಲ ನಮ್ಮ ದೇವ್ರ ಸಿಟ್ಟಾಗ್ಯಾನ ಅದಕ್ಕ ಸತ್ತದ. ಆಕೆ ಹಿಂಗ ರಂಬಾರುಡಿ ಮಾಡಿ ಹೆಣ್ಮಕ್ಳ ಬಾಯಿ ಮೊದಲ ದೊಡ್ಡದು. ನಿಮ್ಮೂರಂದಲ್ರೇ ಅವ ಮಾನಿ ಪೇಪರ್ ಬಂದಿತ್ತು, ಓದಿರೇನು ಯಾರ? ಹೆಣ್ಮಕ್ಳ ಬಾಯಿ ಎಷ್ಟು ದೊಡ್ಡದಿರ್ತದಂದ್ರ 360 ಕಿಲೋಮೀಟರ್ ಉದ್ದಿರ್ತದಂತ್ರಿ. ಅಂದ್ರ ಆ ವಿಷಯ ಅಲ್ಲಿ ಹೋಗಿ ಮುಡ್ತದಂತ ಅಷ್ಟು ದೂರ. ಅವಾಗ ಹೆಣ್ಮಗಳ ಮಂದಿ ಕೂಡಿಸೇ ಬಿಟ್ಟಳ. ಹಂಗ ಮಂದಿ ಕೂಡಿದ್ರ ಆ ಮಂದಿ ಒಳಗ ಒಂದು ಜಿದ್ದು ಮಾಡಿದಳ ಹೆಣ್ಮಗಳು. ನೋಡು, ಮತ್ತೆ ನಿನ್ನ ಆ ವಿಭೂತಿ ತಂದಿದ್ದಕ್ಕ ಆಕಳ ಸತ್ತದಂತಿ ನಾನು. ಮತ್ತ ಒಂದ್ ವೇಳೆ ನಿನ್ನ ವಿಭೂತಿ ಒಳಗೆ ಶಕ್ತಿ ಇದ್ರ ಆಕಳನ ಬದುಕ್ಸ, ಇಲ್ಲ ಒಯ್ದು ಹೊರಗೆ ಹೋಗಿ ಅಂದಳು. ಅವಂತಾನೆ ತಾಯಿ ಕೊಟ್ಟಾಳ ಪ್ರಸಾದ, ಅದನ್ನ ಒಯ್ದು ಒಗ್ಯಾದ. ಹೆಂಗ ವಿಭೂತಿಯಾಗ ಒಂದು ಶಕ್ತಿ ಇರ್ತದ, ಹಂಗ ಮಾಡಬೇಡ ಅಂದವ. ಏನ್ ಹೇಳಿದ್ರು ಕೇಳಿಲ್ಲ. ಈ ವಿಭೂತಿಯರೇ ಒಯ್ದು ಹೊರಗೆ ಒಂದ, ಇಲ್ಲ ಈ ಶಕ್ತಿ ಇದ್ರೆ ಆಕಳನ್ನು ಬದುಕಿಸು ಅಂದ್ರು. ಇಬ್ಬರಿಗೆ ನ್ಯಾಯ ನಡೀತು. ಕೊನೆಗೆ ಅವ ಅಂದ, ದೇವರ ದೊಡ್ಡ ವದಾನ, ಆ ತಾಯಿ ಹೆಸರು ಮೇಲಿಂದ ಪ್ರಸಾದವನ್ನು ಒಯ್ದ ಆಕಳಿಗೆ ಹಚ್ಚೋಣ ಅಂತೇಳಿ 1000 ಮಂದಿಯಾಗ ಆ ವಿಭೂತಿನ ತಂದ
ದಾನಮ್ಮ ತಾಯಿ ಹೆಸರಿನಿಂದ ಸತ್ತಿರುವ ಆಕಳಿಗೆ ಮೈ ಹಚ್ಚಿದ್ರೆ ಸತ್ತಿರುವಂತ ಆಕಳ ಎದ್ದು ನಿಲ್ತದಂತ ಎದ್ದು. ಕಾರಣ ಏನು ಅಂದ್ರೆ ಆ ವಿಭೂತಿಯೊಳಗ ಒಂದು ದೊಡ್ಡ ಶಕ್ತಿ ಅದ. ಇಲ್ಲಿ ಎಷ್ಟು ಜನ ವಿಭೂತಿ ಹಚ್ಕೊಂಡ್ ಬಂದಿ. ಅದಕ್ಕೆ ನಮ್ಮ ಶರಣರು ಹೇಳಿದಾರ, ಮುನ್ನ ಮಾಡಿದ ಪಾಪ ಹೇಗೆ ಹೋಗುವುದೆಂದು ಚಿಂತಿಸಬೇಡ, ಕಹಿ ಸೋರೆಯ ತಂದ ಶ್ರೀ ವಿಭೂತಿಯ ತುಂಬಿದಡೆ ಸಿಹಿಯಾಗದು 3 ದಿವಸಕ್ಕ. ಹಲವು ಕಾಲ ಕೊಂದ ಸಮಗಾರನ ಕೈಕತ್ತಿಯಾದಡೇನು ಪರುಷ ಮುಟ್ಟಲಿಕ್ಕೆ ಹೊನ್ನಾಗದೆ ಬಿಡದು. ಎನ್ನ ಲಲಾಟದಲ್ಲಿ ಶ್ರೀ ವಿಭೂತಿಯ ಬರೆಯಲಿಕ್ಕೆ ಪಾಪ ಪಲ್ಲಟವಾಗದು ಕೂಡಲ ಸಂಗಮ ದೇವ. ಅಂದ್ರೆ ವಿಭೂತಿಯೊಳಗ ಶಕ್ತಿ ಅದ. ಅಂತ ಒಂದು ಪರಂಪರೆ ಇಟ್ಕೊಂಡ ಆ ತಾಯಿ ಆ ವಿಭೂತಿಯ ಮಹಿಮೆಯನ್ನ ಅಲ್ಲಿ ಹೇಳಿ ಮುಂದೆ ತಾಯಿ ಎಲ್ಲಿಗೆ ಬರ್ತಾಳ ಅಂದ್ರ ಗುಡ್ಡಾಪುರಕ್ಕೆ ಬರ್ತಾಳ. ಆ ಗುಡ್ಡಾಪುರಕ್ಕೆ ಬಂದ ಮೇಲೆ ಏನು ಲೀಲಾ ನಡೆಯುತ್ತಾವೆ ಅನ್ನೋ ಕಥೆ ಮತ್ತ ನಾಳೆಯ ದಿನ. ನಾನಾಗಲೇ 9:15 ಆಗ್ಯಾದ.